ಗಡಿಪಾರ ಮಾಡ್ತೀವಿ. ಏನ ನಿಮ್ಮ ತಾಕತ್ತಿದ್ರೆ ಮಾಡ್ತಾ ಇರು, ನಾವು ಮಾಡ್ತೀವಿ. ಗಡಿಪಾರ ಮಾಡ್ತೀವಿ. ಏನ ನಿಮ್ಮ ತಾಕತ್ತಿದ್ರೆ ಮಾಡ್ತಾ ಇರು, ನಾವು ಮಾಡ್ತೀವಿ. ಆಗ್ತೀವಿ. ಇಲ್ಲ ಸರ್, ಒಂದು ಹಳೆ ಈಗೇನು ಕೆಲಸ ಮಾಡ್ತೀವಿ? ಈಗೇನು ಬದಲಾವಣೆ ಆಗಿದ್ದಾರಾ? ಇವನೇನು ಯಾವ ಮುಗಿದಿಲ್ವಾ? ಇನ್ನು ಮತ್ತೆ ಸೇರಬಾರ್ದು. ಹಾಂ, ಮಾಡಿ ಕಳಿಸಿದ್ದೆ. ಯಾವ ಊರು? ಬದಲಾವಣೆ ಆಗಿದೆ. ಎಲ್ಲ ಇನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಕಳಿಸಿದ್ದೆ ಸರ್. ಸ್ವಲ್ಪ ಆ್ಯಕ್ಟಿವಿಟಿ ಮಾಹಿತಿ ಕೊಡಬೇಕು ಪೊಲೀಸ್. ಹಾಂ, ಏನು ಗಲಾಟೆ? ಒಂದೇ ಇನ್ನೂ ಬದಲಾವಣೆ ಆಗಲ್ಲ. ಹೆಂಗಾಯ್ತು ಮಾಡೋದು? ಈಗೇನು ಮಾಡ್ತಾ ಇದ್ದೀಯ? ಈ ಕೇಸ್ ಯಾವುದೂ ಇಲ್ಲ. ಇನ್ನೂ ಯೋಗ್ಯ ಇದ್ದಂಗೆ ಕಾಣಿಸ್ತಾನೆ. ಹಾಂ, ಯಾರು ರೌಡಿ ಅಸ್ಸಾಮಿಗಳು ಅಂತ ನಾವು ರೌಡಿ ಶೀಟ್ ತೆಗೆದಿದ್ವೋ ಅವ್ರನ್ನೆಲ್ಲ ಕರೆಸಿ ಅವರ ಪ್ರಸ್ತುತ ಚಲನವಲನಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೂಮೆಂಟ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿದು ನಿಮ್ಮ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಒಂದು ಪೆರೇಡ್ ಮಾಡಿದ್ವಿ. ನಿಮ್ಮನ್ನೆಲ್ಲ ಕರೆಸಿ ನಿಮ್ಮ ಜೊತೆ ಸಂವಹನ ಮಾಡಿದ್ವಿ. ನಮ್ಮ ಆನೇಕಲ್ ಸಬ್ ಡಿವಿಷನಲ್ಲಿ 327 ಜನ ಆಕ್ಟಿವ್ ರೌಡಿಸಿದ್ದಾರೆ. ಮತ್ತು 236 ಜನ ಇಲ್ಲಿ ಅಪರಾಧ ಮಾಡಿ ಬೇರೆ ಕಡೆ ಉಳ್ಕೊಂಡಿದ್ದಾರೆ. ಒಂದು ಬಡ್ಡಿಂಗ್ ರೌಡಿ ಒಬ್ಬರಿದ್ದಾರೆ. ಟೋಟಲ್ 564 ರೌಡೀಸ್ ಇದ್ದಾರೆ. ನಾನು ಈಗೇನು ಮಾಡಿದೆ ಅಂತಂದರೆ, ಮೊನ್ನೆ ಪ್ರಕರಣ ಇಲ್ಲ ಆಯ್ತಲ್ಲ, ಆ ಹಿನ್ನೆಲೆಯಲ್ಲಿ ಯಾರು ಆಕ್ಟಿವ್ ಇದ್ದಾರೋ ಅವ್ರನ್ನ ಕರೆಸಿ, ಎಲ್ಲರೂ ಕರೆಸಿ, ಅಷ್ಟು ಜನ ನಾನು ಮಾತಾಡೋದು ಕಷ್ಟ ಸಾಧ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ಈಗ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದಕ್ಕೆ ನೀವೇನು ಏನಪ್ಪ ನಮಗೆ ಏನೋ ಅನಪಟ್ಟಿ ಕಟ್ಟಿಬಿಟ್ಟಿದ್ದಾರೆ, ನಾವು ಹೆಂಗಪ್ಪ ಅಂತ ನೀವು ಯೋಚನೆ ಮಾಡೋದು ಬೇಡ. ನಮ್ಮ ಉದ್ದೇಶ ನಿಮ್ಮನ್ನೆಲ್ಲ ಸತ್ಪ್ರಜೆಗಳನ್ನಾಗಿ ಮಾಡಿ, ನಿಮ್ಮ ಮನಸ್ಸು ಪರಿವರ್ತನೆ ಮಾಡಿ, ಸಮಾಜದ ಮುಖ್ಯವಾಹಿನಿಗೆ ನಿಮ್ಮನ್ನು ಕರ್ಕೊಂಡು ಬರಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕೆ ನೀವು ಸಹ ಪೂರಕವಾಗಿ ಸಹಕರಿಸಬೇಕು. ಈ ದೇಶದ ಸತ್ಪ್ರಜೆಗಳು ನೀವೆಲ್ಲ ಈ ದೇಶಕ್ಕೆ ಆಸ್ತಿಯಾಗಿರಬೇಕು. ಮತ್ತು ಎಲ್ಲಾದರೂ ಅಪರಾಧಗಳು ನಡೆದಿದ್ದರೆ ಅಥವಾ ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೆದರೆ ನೀವು ಈ ಜಗತ್ತಲ್ಲಿರೋದ್ರಿಂದ ನಿಮಗೆ ಹೆಚ್ಚಿನ ಮಾಹಿತಿ ಇರ್ತದೆ. ಅಪರಾಧ ನಡೀತಾವಂತಾದರೆ ಇಮಿಡಿಯೇಟ್ಲಿ ಬಂದು ಪೊಲೀಸರು ತಿಳಿಸಬೇಕು. ಇದು ನಿಮ್ಮ ಕರ್ತವ್ಯ. ಯಾರು ನಿಮ್ಮ ವರ್ತನೆಯನ್ನು ಬದಲಾಯಿಸಿ ಸನ್ನಡತೆಗೆ ಬಂದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತ ಇಚ್ಛಿಸ್ತೀರೋ, ನಾವು ನಿಮ್ಮ ಹೆಸರು ರಿವೀಲ್ ಮಾಡೋದಿಲ್ಲ. ನೀವು ಬಂದು ಡಿಸ್ಕ್ರೀಟಾಗಿ ಅಂದರೆ ಗೌಪ್ಯವಾಗಿ ಇನ್ಸ್ಪೆಕ್ಟರ್ಗೆ ಹೇಳ್ಬೋದು, DSPಗೆ ಹೇಳ್ಬೋದು, ಇಲ್ಲ ನಮಗೊಂದು ಪತ್ರ ಬರೀ, ನಿಮ್ಮ ಹೆಸರು ಬರೀಬೇಡಿ. ನೋಡು, ಈ ಎರಡೂ ಗುಂಪುಗಳ ಮಧ್ಯೆ ಈ ಥರ ಇದೆ, ಇದನ್ನು ಈ ಹಂತದಲ್ಲೇ ಚೂಟಿ ಕಾನೂನು ಕ್ರಮ ಜರುಗಿಸಿದರೆ ಅಪರಾಧ ನಿಂತೋಗ್ತದೆ ಅಂತ ಹೇಳಿದ್ರೆ, ಈ ರೀತಿ ನೀವು ಮಾಹಿತಿ ಕೊಟ್ಟಿದ್ದಾದರೆ ನಿಮ್ಮ ರೌಡಿ ಶೀಟ್ಗಳನ್ನ ಪುನರ್ಮೌಲ್ಯಮಾಪನ ಮಾಡಿ ಮುಕ್ತಾಯಗೊಳಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮ್ಮ ಸಂಬಂಧ ಹೆಂಗಿರ್ಬೇಕಂದರೆ, ವೈದ್ಯರು ಮತ್ತು ರೋಗಿಗಳು ಸಂಬಂಧ ಇರಬೇಕು. ರೋಗಿ ಏನು ಕಾಯಿಲೆ ಇದೆಯೋ ಅದು ಹೇಳಿದರೆ ಡಾಕ್ಟ್ರು ಅದಕ್ಕೆ ಡಯಾಗ್ನೈಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮಗೆ ತಲೆ ನೋಯ್ತಾ ಇದ್ದರೆ, ನನಗೆ ಹೊಟ್ಟೆ ನೋಯ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾವು ಟ್ರೀಟ್ಮೆಂಟ್ ಕೊಟ್ಟರು ಪ್ರಯೋಜನ ಇಲ್ಲ. ಆನೇಕಲ್ನಲ್ಲಿ ಬಹಳ ಶಾಂತಿಯುತವಾಗಿರಬೇಕಾದ್ರೆ ನೀವೇನು ಇವತ್ತು ಬಂದಿದ್ದೀರಿ, ಇಷ್ಟು ಜನ ನಮಗೆ ಕೊಂಡಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ಕೆಲಸ ಸುಲಲಿತ ಆಗ್ತದೆ. ಏನು ಅಪರಾಧ ಆಗ್ತದೋ ಅದನ್ನು ತಡೆಗಟ್ಟಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. NDPS ಅಂದರೆ ಡ್ರಗ್ಸ್ ಜಾಲ ಜಾಸ್ತಿ ಇದೆ ಆನೇಕಲ್ಲಲ್ಲಿ. ಅದರ ಬಗ್ಗೆ ನೀವು ಮಾಹಿತಿ ನಮ್ಗೆ ಕೊಡಬೇಕು. ಯಾಕಂದರೆ ಈ NDPS ಅನ್ನೋದು ಮಾದಕ ದ್ರವ್ಯಗಳು ಏನು ತಂದು ಅವ್ರು ಟಾರ್ಗೆಟ್ ಮಾಡಿರೋದು ಎರಡೇ ವರ್ಗ ಜನರನ್ನ. ಒಂದು 15ರಿಂದ 30 ವರ್ಷದ ಒಳಗಿನ ಯುವ ಜನಾಂಗನ, 8ನೇ ಕ್ಲಾಸಿಂದ ಡಿಗ್ರಿವರೆಗೂ.
ಎರಡನೇದಾಗಿ ನಿಮ್ಮಂಗೆ ವಿದ್ಯಾಭ್ಯಾಸ ಇಲ್ಲದೆ ಕಾರ್ಮಿಕರನ್ನು ಟಾರ್ಗೆಟ್ ಮಾಡಿದ್ದಾರೆ. ಯಾರ್ಯಾರು ಈ ದೇಶದ ಸಂಪತ್ತು ಆ ಒಂದು ಇದರಿಂದ ಪಾರು ಮಾಡಬೇಕಾದ್ರೆ ನಿಮ್ಮ ಸಲಹೆ ಸಹಕಾರ ಎಲ್ಲ ಇದೆ. ನೀವು ಮಾಹಿತಿದಾರನ್ನ ಕೆಲಸ ಇದೆ ಎಲ್ರಿಗೂ ಕನ್ನಡ ಅರ್ಥ ಆಗುತ್ತಾ? ಯಾರೇ ಮಾಹಿತಿ ಕೊಟ್ಟರೆ ಅವರ ಹೆಸರು ಬಹಿರಂಗಪಡಿಸಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಕಾನೂನು ನಮಗೆ ಕಾನೂನು ಧರ್ಮ ಹೇಳ್ತದೆ. ನಾವು ಯಾವುದೇ ಕಾರಣಕ್ಕೂ ನೋಡೋ ನಿನ್ನ ಮೇಲೆ ಇವ್ನು ಹೇಳ್ದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ವೃತ್ತಿ ಧರ್ಮ. ನಾವು ಒಬ್ಬರಿಗೆ ಮಾಹಿತಿ ಕೊಡೋದಿಲ್ಲ. ದಯಮಾಡಿ ಏನೇನು ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತದೋ ನಿಮಗೆಲ್ಲ ಗೊತ್ತಿದೆ. ಬಹುಶಃ ನನಗೆ ಮೆಜಾರಿಟಿ ಇನ್ನು ಕೆಲವೇ ಒಂದು 30 ದಿನಗಳ ಕಾಲ ಕೊಡ್ತೀವಿ, ಇಲ್ಲ ಅಂದರೆ ಗಡಿಪಾರ ಮಾಡ್ತೀವಿ. ಇನ್ನೂ ಸುಧಾರಣೆ ಮಾಡೋಕ್ಕಾಗಲಿ ಅಂದರೆ ಗೂಂಡಾಟಕ್ಕೆ ಮಾಡಲಿಕ್ಕೆ ನಾನು ರೆಕಮೆಂಡ್ ಮಾಡಿದ್ದೀನಿ. 2 ಗುಂಪುಗಳ ಮಧ್ಯೆ ವೈಷಮ್ಯ ಅದು ಒಳ್ಳೆಯದಲ್ಲ, ಸಮಾಜಕ್ಕೆ ಒಳ್ಳೆಯದಲ್ಲ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಲ್ಲ. ಮೊದಲು ಕಾನೂನುಗಳು ರಿಟ್ರಿಬ್ಯೂಟಿವ್ ತೀರಿ ಅಂತ ಮುಯ್ಯಿತ್ತು. ಈಗ ಹಂಗಿಲ್ಲ, ಸುಧಾರಣೆ. ನಮ್ಮ ಉದ್ದೇಶ, ಸರ್ಕಾರದ ಉದ್ದೇಶ, ಕಾನೂನುಗಳ ಉದ್ದೇಶ ಏನಂತಂದರೆ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿ ಮುಖ್ಯ ವಾಹಿನಿಗೆ ತರಬೇಕು. ಈ ದೇಶದ ಸಂಪತ್ತಾಗಬೇಕು.